ನಾನು ವಿಜಯಲಕ್ಷ್ಮಿ ಶಿಬರೂರು. ಇದು ಸುದ್ದಿಯ ಬೆನ್ನತ್ತಿ ಸತ್ಯ ಹುಡುಕುವ ಯತ್ನ. ಈಗ ದೇಶದೆಲ್ಲೆಡೆ ಭ್ರಷ್ಟಾಚಾರಿ ವಿರೋಧಿ ಆಂದೋಲನದೇ ಸುದ್ದಿ. ಅಣ್ಣಾ ಹಜಾರೆ ಹೋರಾಟದ ಸುದ್ದಿ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಆದರೆ ಈ ಎಲ್ಲ ಸುದ್ದಿಗಳ ಮಧ್ಯೆ ಒಂದು ಸುದ್ದಿ ರಾಜ್ಯದ ಜನತೆಯನ್ನೇ ಬೆಚ್ಚಿ ಬೀಳಿಸಲಿದೆ. ಅದುವೇ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಇನ್ನೊಂದು ಹಗರಣದ ಸುದ್ದಿ. ಆ ಹಗರಣ ಯಾವುದು ಗೊತ್ತಾ? ಹವಾಲಾ. ಅಂತ ಬೆಚ್ಚಿ ಬೀಳುವ ಮುಂಚೆ ಈ ವರದಿ ನೋಡಿ. ಈಗ ದೇಶದೆಲ್ಲೆಡೆ ಅಣ್ಣಾ ಮೇನಿಯಾ. ಭ್ರಷ್ಟಾಚಾರವನ್ನು ವಿರೋಧಿಸಿ ಲಕ್ಷಾಂತರ ಮಂದಿ ಬೀದಿಗಿಳಿದಿದ್ದಾರೆ. ಎಲ್ಲೆಡೆ ಭ್ರಷ್ಟಾಚಾರದ ವಿರುದ್ಧ ಧರಣಿ ಸತ್ಯಾಗ್ರಹಗಳು ನಡೆಯುತ್ತಿವೆ. ಇವರಿಗೆ ಬೆಂಬಲ ಸೂಚಿಸಿ ಸತ್ಯಾಗ್ರಹ ನಡೆಸಲು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮುಂದಾಗಿದ್ರು. ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಧರಣಿ ರದ್ದು ಮಾಡಿದ್ರು. ಆದರೆ ಅಣ್ಣಾ ಬೆಂಬಲಕ್ಕೆ ಮುಂದಾಗಿದ್ದ ಯಡಿಯೂರಪ್ಪ ಅವರೇ ಈಗ ಮತ್ತೊಂದು ಹಗರಣದ ಸುಳಿಯಲ್ಲಿ ಸಿಲುಕಿಕೊಳ್ಳಲಿದ್ದಾರೆ. ಈ ಬಾರಿ ಇವರ ನೆತ್ತಿಯ ಮೇಲೆ ಭಾರೀ ಭ್ರಷ್ಟಾಚಾರ ಆರೋಪದ ತೂಗುಗತ್ತಿ ತೂಗುತ್ತಿದೆ. ಆ ತೂಗುಗತ್ತಿಯೇ ಹವಾಲಾ ಹಗರಣ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಮಿನಲ್ ದಂಧೆ ಮಾಡುತ್ತಿದ್ದಾರೆ. ಅವರ ಹೆಸರು ಹವಾಲಾ ಹಗರಣದಲ್ಲಿ ಸೇರಿದೆ. ಇದು ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಸಂಗ್ರಹಿಸಲು ಹೊರಟ ನಮಗೆ ಮತ್ತಷ್ಟು ಮಾಹಿತಿಗಳು ಸಿಕ್ಕವು. ಹವಾಲಾ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿರುವ ಕೇಂದ್ರ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಯಡಿಯೂರಪ್ಪ ಅವರ ಬ್ಯಾಂಕ್ ಖಾತೆ ಮತ್ತು ವ್ಯವಹಾರಗಳ ಮೇಲೆ ಹದ್ದಿನ ಕಣ್ಣಿರಿಸಿದೆ. ಅಲ್ಲದೆ ಈ ಅಧ್ಯಾಯ ಅಕ್ರಮ ಗಣಿಗಾರಿಕೆಯೊಂದಿಗೆ ತಳುಕು ಹಾಕಿರುವುದರಿಂದ ಇದನ್ನು ಜಾರಿ ನಿರ್ದೇಶನಾಲಯ ಗಂಭೀರವಾಗಿ ಪರಿಗಣಿಸಿದೆ. ಬರೀ ಹವಾಲಾ ಆಗಿದ್ರೆ ನಿಮ್ಮ ಅನುಮಾನ ನಿಜ. ಬರೀ ತನಿಖೆ ಆಗೋದು ಒಂದು ಹಂತಕ್ಕಷ್ಟಕ್ಕೆ ಬಿಟ್ಟು ಹೋಗೋದು. ಆದರೆ ಇಲ್ಲಿ ಹವಾಲಾ ಜೊತೆಗೆ ಇಲ್ಲಿ ಸುಮಾರು 25,000 ಕೋಟಿ ರೂಪಾಯಿಗಳು ರಾಜ್ಯದ ಬೊಕ್ಕಸಕ್ಕೆ ನಷ್ಟವಾಗಿರೋ ಪ್ರಶ್ನೆ ಇದೆ. ಇದು ಅಕ್ರಮ ಗಣಿಗಾರಿಕೆಯ ಜೊತೆಗೆ ತೆಕ್ಕೆ ಹಾಕ್ಕೊಂಡಿದೆ. ಹಾಗಾಗಿ ಇದರ ಆರೋಪ ಅಷ್ಟು ಬರೀ ಒಂದು ಮೇಲ್ನೋಟಕ್ಕೆ ಅಥವಾ ಯಾವುದೋ ಒಂದು ಸಣ್ಣ ಭಾಗಕ್ಕೆ ಸೀಮಿತವಾಗಿಲ್ಲ. ಹವಾಲಾ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಒಂದು ಎಪಿಸೋಡ್. ಹಾಗಾಗಿ ಈ ಧಾರಾವಾಹಿಯಲ್ಲಿ ಒಂದು ಅಧ್ಯಾಯ ಹವಾಲಾ. ಆದರೆ ಬರೀ ಹವಾಲಾ ಮಾಡ್ಕೊಂಡು ಒಂದೇ ಅಧ್ಯಾಯ ಆಗಿದ್ದರೆ ನುಣಿಸ್ಕೋಬೋದಾಗಿತ್ತು. ಆದರೆ ಇದರ ಒಟ್ಟಾರೆ ಸಮಗ್ರವಾಗಿರೋ ತನಿಖೆ ಆಗಲೇಬೇಕಾಗುತ್ತೆ ಅಕ್ರಮ ಗಣಿಗಾರಿಕೆ ತೆಕ್ಕೆ ಹಾಕ್ಕೊಂಡಿರೋದ್ರಿಂದ. ಹಾಗಾಗಿ ನನಗೆ ವಿಶ್ವಾಸ ಇದೆ ಇಲ್ಲಿ ಖಂಡಿತವಾಗಲೂ ಈ ಸಲ ಅವರು ಬಚಾವಾಗಕ್ಕಾಗಲ್ಲ. ಯಡಿಯೂರಪ್ಪ ಅವರ ಅಧಿಕಾರಾವಧಿಯಲ್ಲಿ ಕರ್ನಾಟಕ ನಂಬರ್ 1 ಕರಪ್ಟ್ ರಾಜ್ಯ ಅನಿಸಿಕೊಂಡಿತ್ತು. ದಿನಕ್ಕೊಂದು ಭ್ರಷ್ಟಾಚಾರ ಬ್ರಹ್ಮಾಂಡಗಳು ತೆರೆದುಕೊಳ್ಳುತ್ತಿದ್ದವು. ಇದರ ಫಲವನ್ನು ಯಡಿಯೂರಪ್ಪ ಅನುಭವಿಸಿದ್ದಾರೆ. ತಾವು ಗಳಿಸಿದ ಕಪ್ಪು ಹಣವನ್ನು ದುಬೈ, ಹಾಂಗ್ಕಾಂಗ್, ಸಿಂಗಾಪುರದಲ್ಲಿ ರಿಯಲ್ ಎಸ್ಟೇಟ್, ಹೋಟೆಲ್ ಉದ್ಯಮಗಳಲ್ಲಿ ತೊಡಗಿಸಿದ್ದಾರೆ ಅನ್ನೋ ಆರೋಪ ಪದೇ ಪದೇ ಕೇಳಿಬರ್ತಿತ್ತು. ಈಗ ಈ ಆರೋಪಕ್ಕೆ ಒಂದು ಸಾಕ್ಷಿಯೂ ಸಿಕ್ಕಿದೆ. ಬೆಂಗಳೂರಿನ ಒಂದು ಬ್ಯಾಂಕ್ ಖಾತೆಯಿಂದ ವಿದೇಶದಲ್ಲಿರುವ ತನ್ನ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿರುವ ದಾಖಲೆಗಳು ಸಿಕ್ಕಿವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. That they have invested this money in foreign countries. ಅದನ್ನು ನಾವು ಮಾಹಿತಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಿಕ್ಕಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಏಕೆಂದರೆ ಇದರಲ್ಲಿ ಕೇಂದ್ರ ಸರ್ಕಾರದ ಕಾನೂನುಗಳ ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದೆ ಒಂದು ವೇಳೆ ಯಾರಾದರೂ ಬಂಡವಾಳವನ್ನು ಹೊರದೇಶದಲ್ಲಿ ಹೂಡಬೇಕಾದ್ರೆ. ಹಾಗಾಗಿ ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿದ್ದಾರಾ ಇಲ್ಲವಾ ಅನ್ನೋದನ್ನು ನಾವು ಪರಿಶೀಲನೆ ಮಾಡಿಸಬೇಕಾಗ್ತದೆ. ಮುಂದಿನ ದಿನದಲ್ಲಿ
ಅದನ್ನು ನಾವು ಕೇಂದ್ರ ಸರ್ಕಾರದ ಏನು ಸಂಸ್ಥೆಗಳಿದ್ದಾವೆ ಅವ್ರ ಜೊತೆ ನಾವು ಅವರಿಗೆ ತಿಳಿಸ್ತೇವೆ. ಅಷ್ಟೇ ಅಲ್ಲ, ಯಡಿಯೂರಪ್ಪ ಅವರು ಪದೇ ಪದೇ ಚೀನಾ, ದುಬೈ, ಸಿಂಗಾಪುರ ಅಂತ ಪ್ರವಾಸ ಕೈಗೊಳ್ತಿದ್ರು. ಜೊತೆಗೆ ಇತ್ತೀಚೆಗೆ ರಾಜ್ಯದ ಜನತೆ ನೆರೆಯಿಂದ ತತ್ತರಿಸುತ್ತಿದ್ರು, ವಿಶ್ರಾಂತಿಗಂತ ಮಾರಿಷಸ್ಗೆ ಬೇರೆ ತೆರಳಿದ್ರು. ಇವೆಲ್ಲ ಅಕ್ರಮ ವಿದೇಶಿ ದಂಧೆಯ ಅನುಮಾನ ಮೂಡಿಸುತ್ತವೆ ಅನ್ನೋದು ಇವರ ವಾದ. ಮಾರಿಷಸ್ಗೆ ಯಾಕೆ ಹೋಗಿದ್ರು? ಸೊ ಬಹುಶಃ ಸಂಶಯಗಳು ಹೇಗೆ ಬರ್ತಾ ಇದೆ ಅಂತಂದ್ರೆ, ಇವರು ಎಲ್ಲೋ ಈ ರೀತಿ ಅಕ್ರಮವಾಗಿ ಗಳಿಸಿರ್ತಕ್ಕಂಥ ಹಣ ವಿದೇಶಿ ಬ್ಯಾಂಕ್ಗಳಲ್ಲಿ ಇಡ್ತಕ್ಕಂಥದಕ್ಕೆ, ಅದು ಹವಾಲಾ ಮೂಲಕ ಪಡೆದು ಇಡುವಂಥದ್ದು ಅಥವಾ ಹಾಗೆ ಕ್ಯಾರಿ ಮಾಡಿ ಇಟ್ಟಿರ್ತಕ್ಕಂಥದ್ದು, ಇದನ್ನು ಬಹುಶಃ ತನಿಖೆ ಆದರೆ ಎಲ್ಲರ ನಿಜ ಬಣ್ಣ ಹೊರಗೆ ಬರುತ್ತೆ. ಈ ಪ್ರಕರಣದ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಇನ್ನೂ ಹೆಚ್ಚಿನ ದಾಖಲೆಗಳನ್ನು ಸಂಗ್ರಹಿಸುತ್ತಿದೆ. ಮಾಹಿತಿ ಸಂಗ್ರಹದ ಬಳಿಕ ಯಡ್ಡಿ ಹಾಗೂ ಅವರ ಬಳಗದ ವಿರುದ್ಧ ತೆರಿಗೆ ವಂಚನೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣೆ ಕಾಯ್ದೆ ಅನ್ವಯ ಕೇಸು ದಾಖಲಿಸುವ ಸಾಧ್ಯತೆ ಇದೆ. ಭ್ರಷ್ಟಾಚಾರ ಆರೋಪದಿಂದ ಅಧಿಕಾರ ಕಳೆದುಕೊಂಡ ಯಡಿಯೂರಪ್ಪ ಅವರಿಗೆ ಹವಾಲಾ ಹಗರಣದ ಕುಣಿಕೆ ಅಪಾಯಕಾರಿಯಾಗಲಿದೆ. ರಾಜ್ಯ ಕಾಯಿರಿ ಅಂತ ಅಧಿಕಾರ ಕೊಟ್ರೆ ರಾಜ್ಯನೇ ಲೂಟಿ ಹೊಡೆದು ವಿದೇಶನ ಉದ್ಧಾರ ಮಾಡಲು ಹೊರಟರು ನಮ್ಮ ನಾಯಕರು. ಸರಿ, ಈ ಹಗರಣದಲ್ಲಿ ಯಡಿಯೂರಪ್ಪ ಅವರ ಹೆಸರು ಮಾತ್ರ ಇದೆಯಾ? ಖಂಡಿತ ಅಲ್ಲ. ಸಚಿವ ಸಂಪುಟದ ಪ್ರಮುಖ ಹುದ್ದೆಯಲ್ಲಿರುವ ಸಚಿವರ ಹೆಸರು ಇದೆ. ಅವರು ಯಾರು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.